ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿ ನಮಸ್ತೆ. ನಾವೀಗ ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ಬೇರೆ ಎಲ್ಲ ಸಬ್ಜೆಕ್ಟ್ಗಳು ನೋಡ್ಕೊಂಡು ಬಂದಿದ್ದೀವಿ. ಕಾಂಟ್ರಾಕ್ಟ್ ಸಬ್ಜೆಕ್ಟ್ ಏನು ಹೇಳುತ್ತೆ, ಈ ಕಾಂಟ್ರಾಕ್ಟ್ ಸಬ್ಜೆಕ್ಟ್ ಯಾರ್ಯಾರಿಗಿದೆ, 3 ಇಯರ್ಗೂ ಕೂಡ ಇದೆ ಮತ್ತು 5 ಇಯರ್ LLB ಅವರಿಗೂ ಕೂಡ ಇದೆ ಈ ಕಾಂಟ್ರಾಕ್ಟ್ ಸಬ್ಜೆಕ್ಟ್. ಈಗ ನಾವೇನು ಮಾಡೋಣ ಅಂತಂದರೆ ಇಲ್ಲಿರುವಂಥ ಸಬ್ಜೆಕ್ಟ್ ಏನೇನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರೋನು ಅಂದರೆ ಸಿಲೆಬಸ್ ನೋಡ್ತಾ ಇದ್ದೀವಿ. ಅಂತಂದರೆ ಸಿಲೆಬಸ್ ಕಾಪಿಯಲ್ಲಿ ಏನೇನಿದೆ, ಆ ಸಿಲೆಬಸ್ ಕಾಪಿಯಲ್ಲಿ ಇರೋದು ಏನೇನು ಕೊಟ್ಟಿದ್ದಾರೆ ಅಂತ ಒಂದು 10 ನಿಮಿಷದಲ್ಲಿ ಓವರ್ ವ್ಯೂ ಅಪ್ಪ. ಅಂತಂದರೆ ಕಂಪ್ಲೀಟಾಗಿ ಡೀಪಾಗಿ ಅಂತ ಓದೋದಂತ ಪ್ರತಿಯೊಂದು ಇದ್ದೇ ಇದೆ. ಅದು ಆ್ಯಕ್ಚುಲಿ ಏನು ಸಬ್ಜೆಕ್ಟ್ ಹೇಳುತ್ತೆ, ಏನಕ್ಕೆ ಮಾಡಿದ್ದಾರೆ, ಏನಿದೆ ಸಬ್ಜೆಕ್ಟಲ್ಲಿ ಅಂತ ವಿಷಯ ತಿಳ್ಕೊಳ್ಳೋದಷ್ಟೇ. ಈಗ ಕಾಂಟ್ರಾಕ್ಟ್ 1 ಅಂತ ಆಲ್ರೆಡಿ ಓದ್ಕೊಂಡು ಬಂದಿದ್ದೀವಲ್ಲ ಸರ್, ಮತ್ತೆ ಏನಿದು ಇನ್ನೊಂದು ಕಾಂಟ್ರಾಕ್ಟ್ 2 ಅಂತ ಮತ್ತೆ ಸೀರೀಸ್ ಆಗ್ತಾ ಇದೆಲ್ಲ, ವೆಬ್ ಸೀರೀಸ್ ಆದಂಗೆ 1, 2, 3 ಅಂತ ಏನಿದು ಅಂತಂತಂದರೆ, ಹೌದು, ಕಾಂಟ್ರಾಕ್ಟ್ 1 ಅಲ್ಲಿ ನೀವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 1 ಇಂದ ಸೆಕ್ಷನ್ 75 ತನಕ ಓದಿದ್ರಿ. ಆಮೇಲೆ ಕಾಂಟ್ರಾಕ್ಟ್ 2ದಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 75ಕ್ಕಿಂತ ಮುಂದಿರುವಂಥ ಸೆಕ್ಷನ್ಸ್ಗಳನ್ನ ಓದ್ತೀರಾ. ಅಪ್ ಟು 200 ಎಲ್ಲ ಇದೆ. ನಾನು ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ಹೋಗ್ತಾ, ಜಾಸ್ತಿ ಕನ್ಫ್ಯೂಷನ್ ಬೇಡ. ಒಂದು ಗೊತ್ತಿರಲಿ, ಅಪ್ ಟು 75 ತನಕ ಫಸ್ಟ್ ಸೆಮಿಸ್ಟರ್ ಓದಿದೆ, 75 ಮುಂದೆ 2ನೇ ಸೆಮಿಸ್ಟರ್ ಓದ್ತಾ ಇದ್ದೀನಿ. ಇದಿಷ್ಟು ಬೇಸಿಕ್ಕು. ಕಾಂಟ್ರಾಕ್ಟ್ ಸಬ್ಜೆಕ್ಟು ಏನಂತ ಹೇಳೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಆಲ್ರೆಡಿ ಫಸ್ಟ್ ಸೆಮ್ಮಲ್ಲೆಲ್ಲ ಓದಿರ್ತೀರಾ. ಆಫರು, ಅಕ್ಸೆಪ್ಟೆನ್ಸು, ಕನ್ಸಿಡರೇಷನ್ನು, ಅದೇ ಕನ್ನಡದಲ್ಲಿ ಪ್ರತಿಫಲ, ವಾಗ್ದಾನ, ಸ್ವೀಕಾರ, ರೀತಿ ಎಲ್ಲ ರೀತಿ ಓದಿರ್ತೀರಾ. ಒಂದು ಕರಾರ್ ಆಗಬೇಕಂದ್ರೆ ಏನಾಗಬೇಕು, ಪರಿಹಾರ, ನಷ್ಟ ಏನಾಯಿತು ಎಲ್ಲ ಓದಿರ್ತೀರಾ. ಸೊ ಈಗಾದರೂ ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಇದೆ. ಎಕ್ಸ್ಟೆನ್ಷನ್ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಯೂನಿಟ್ 1 ನೀವು ಸಿಲೆಬಸ್ ಕಾಪಿ ಓಪನ್ ಮಾಡಿದರೆ ಕಾಂಟ್ರಾಕ್ಟ್ ಆಫ್ ಇಂಡಿಮ್ನಿಟಿ ಅಂತ ಇದೆ, ಪರಿಹಾರದ ಒಪ್ಪಂದ. ಇದನ್ನ ನಷ್ಟ ಪರಿಹಾರ ಅಂತಾನೂ ಕರೀತಾರೆ. ಕಾಂಟ್ರಾಕ್ಟಲ್ಲಿ ನೀವು ಬೇರೆ ಕನ್ನಡ ಬುಕ್ಸ್ಗಳು ನೋಡಿದಾಗ ನಷ್ಟ ಪರಿಹಾರ ಅಂತ ಇರುತ್ತೆ. ನಷ್ಟ ಪರಿಹಾರ ಯಾವ ರೀತಿ ನಷ್ಟ ಪರಿಹಾರ ಅಂತಂದರೆ, ಈಗ ಸಿಂಪಲಾಗಿ ಹೇಳಬೇಕಂದ್ರೆ ಏನೋ ಒಂದು ನಷ್ಟ ಆಗಿದೆ. ನಷ್ಟ ಆದಾಗ ನೀವು ಈ ನಷ್ಟ ಪರಿಹಾರನ ಕೇಳ್ತೀರಾ ಯಾರ ಹತ್ರ, ಮುಂದ್ಗಡೆ ನಷ್ಟ ಆಗಿರೋ ಪಾರ್ಟಿ ಹತ್ರ. ಇದು ನೀವು ಕೇಳಬೇಕಾದ್ರೆ ನಿಮ್ಮಲ್ಲಿ ಒಂದು ಕಾಂಟ್ರಾಕ್ಟ್ ಆಗಿರುವಂಥದ್ದು ವ್ಯಾಲಿಡಿಟಿ ಇರಬೇಕು. ಈ ಕಾಂಟ್ರಾಕ್ಟ್ ಆಗಿರೋಂಥದ್ರಲ್ಲಿ ಈ ನಷ್ಟ ಪರಿಹಾರ ಅಂದ್ರೇನು, ಅದ್ರದ್ದು ವ್ಯಾಪ್ತಿ ಎಷ್ಟಿದೆ, ಅದ್ರದ್ದು ಹಕ್ಕುಗಳು ಏನೇನಿದೆ, ಅದಾದಮೇಲೆ ಅದ್ರದ್ದು ಪ್ರಾರಂಭನ ಎಲ್ಲಿಂದ ಮಾಡ್ತಾರೆ ಅನ್ನೋಂಥ ಕಾನ್ಸೆಪ್ಟ್ ಓದ್ತೀರಾ. ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಗ್ಯಾರಂಟಿ ಯಾರಿಗೆ ಗೊತ್ತಿಲ್ಲ, ಎಲ್ರಿಗಿದ್ದೇ ಇರುತ್ತಲ್ಲ. ಏನಾದರೂ ಒಂದು ಪ್ರಾಡಕ್ಟ್ ತೊಗೊಳ್ತೀರಾ ಅಂತಂದರೆ ಗ್ಯಾರಂಟಿ ಎಷ್ಟು ವರ್ಷ ಕೊಡ್ತೀಯಾ, ವ್ಯಾರಂಟಿ ಎಷ್ಟು ವರ್ಷ ಕೊಡ್ತೀಯಾ ಅಂತ ಹೇಳ್ತಾರೆ. ವ್ಯಾರಂಟಿ ಬೇರೆ, ಗ್ಯಾರಂಟಿ ಬೇರೆ. ಓಕೆ, ವ್ಯಾರಂಟಿ ನಿಮಗೆ ಇದೆ ಕಾಂಟ್ರಾಕ್ಟಲ್ಲೇ ಮುಂದೆ ಬರುತ್ತೆ, ನಾನು ಇದರಲ್ಲೇ ಇದೆ. ಯೂನಿಟ್ ಬೇರೆ ಯೂನಿಟಲ್ಲಿ ನಾನು ಹೇಳ್ತೀನಿ ವ್ಯಾರಂಟಿಯಲ್ಲಿ ಬರುತ್ತೆ ಅಂತ. ಸೊ ಗ್ಯಾರಂಟಿ ಅಂತ ಏನು ಹೇಳ್ತೀರಲ್ವಾ, ಸೊ ನೀವು ಇದೇನಾದ್ರು ಸಮಸ್ಯೆ ಆಯಿತು ಅಂತಂತಂದರೆ ಇದ್ರದ್ದು ನೀನು ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡ್ತೀಯಾ, ಅಥವಾ ಏನಾದರೂ ಇದನ್ನು ರಿಪೇರ್ ಮಾಡಿಕೊಡ್ತೀಯಾ, ಯಾವ ರೀತಿ ಇದನ್ನು ಯಾವ ರೀತಿ ಗ್ಯಾರಂಟಿ ಕೊಡ್ತೀಯಾ ಅಂತ ಕೇಳ್ತೀರಲ್ಲ. ಸೊ ಈ ಕಾನ್ಸೆಪ್ಟನ್ನು ಓದ್ತೀವಿ. ಗ್ಯಾರಂಟಿ ಅಂದರೆ ಏನು, ಗ್ಯಾರಂಟಿದ್ದು ನೇಚರ್ ಏನು, ಸ್ವರೂಪ ಏನು, ಡಿಫ್ರೆನ್ಸ್ ಏನಿದೆ ಈ ಇಂಡಿಮ್ನಿಟಿ ನಷ್ಟ ಪರಿಹಾರಕ್ಕೂ ಮತ್ತು ಗ್ಯಾರಂಟಿಗೂ ಅರ್ಥಕ್ಕೆ ಓದ್ತೀರಾ. ರೈಟ್ಸ್ ಆಫ್ ಶ್ಯೂರಿಟಿ, ಗ್ಯಾರಂಟಿ ಆದಮೇಲೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಶ್ಯೂರಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಶ್ಯೂರಿಟಿ ಅಂದರೆ ಏನು, ಶ್ಯೂರಿಟಿ ಏನು, ಶ್ಯೂರಿಟಿ ಅಂತಂದರೆ ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ಬ್ಯಾಂಕ್ ಲೋನ್ ತೊಗೊಳಕ್ಕೆ ಹೋಗಿರ್ತೀರಾ. ಎ ಅನ್ನೋ ವ್ಯಕ್ತಿ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಳಕ್ಕೆ ಹೋಗಿದ್ದಾನೆ. ಬಟ್ ಬ್ಯಾಂಕ್ ಹೇಳುತ್ತೆ ನೀನು ಒಬ್ಬನೇ ನಮ್ಗೆ ಕೊಡೋಕ್ಕಾಗಲ್ಲ, ಇನ್ನೊಂದು ಇಬ್ಬರು ಕರ್ಕೊಂಬ, ಅವ್ರ ಹತ್ರ ಸೈನ್ ಮಾಡಿಸು ಅನ್ನುತ್ತೆ. ಇವನೇನು ಮಾಡ್ತಾನೆ, ಬಿ ಮತ್ತು ಸಿ ಅನ್ನೋ ಇರುವಂಥ ಫ್ರೆಂಡನ್ನು ಕರ್ಕೊಂಡು ಹೋಗಿ ಸೈನ್ ಹಾಕ್ಸ್ತಾನೆ, ಶ್ಯೂರಿಟಿಯಾಗಿ ಸೈನ್ ಹಾಕ್ಸ್ತಾನೆ. ಸೊ ಇಲ್ಲಿ ಬಿ ಮತ್ತು ಸಿ ಯಾರು ಹಾಕ್ತಾರೆ ಅಂತಂದರೆ ಶ್ಯೂರಿಟಿ ಪರ್ಸನ್ಸ್ ಹಾಕ್ತಾರೆ. ಆಮೇಲೆ ಶ್ಯೂರಿಟಿ ಹೋಲ್ಡರ್ಸ್ ಯಾರು ಹಾಕ್ತಾರೆ ಅಂತಂತಂದರೆ ಬ್ಯಾಂಕ್ ಹಾಕ್ತಾನೆ. ಇವನೇನಾದರೂ ಎ ಅನ್ನೋ ವ್ಯಕ್ತಿ ಕೈ ಎತ್ತಿದ ಅಂತಂದರೆ ಬಿ ಸಿನ ಬ್ಯಾಂಕ್ ಹಿಡ್ಕೊಳ್ಳುತ್ತೆ, ಇವ್ರ ಹತ್ರ ವಸೂಲಿ ಮಾಡುತ್ತೆ. ಈ ರೀತಿಯಾದಂಥ ಕಾನ್ಸೆಪ್ಟು. ಈ ಶ್ಯೂರಿಟಿ ಡಿಸ್ಚಾರ್ಜ್ ಯಾವಾಗ ಆಗುತ್ತೆ, ಓಕೆ, ಇದು ಎಕ್ಸ್ಟೆಂಟು ಎಲ್ಲಿವರೆಗೂ ಇದ್ದದ್ದು ಶ್ಯೂರಿಟಿಯ ವಿಸ್ತಾರತೆ ಇದೆ. ಕೋ ಶ್ಯೂರಿಟಿ ಅಂದರೆ ಶ್ಯೂರಿಟಿ ಇಬ್ಬರು ಮೂವರು ಸೇರಿಬಿಟ್ಟು ಯಾವ ರೀತಿ ತಗೋಬಹುದು ಅನ್ನುವಂಥ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಯೂನಿಟ್ 2 ಬರೋಣ. ಯೂನಿಟ್ 2ದಲ್ಲಿದೆ ಬೇಲ್ಮೆಂಟ್ ಅಂತ ಇದೆ. ಬೇಲ್ಮೆಂಟ್ ಅಂತ ಇದೆ ಅಂದರೆ ಜಾಮೀನಿನ ಬಗ್ಗೆ ಓದ್ತೀರಾ. ಸೊ ಬೇಲ್ಮೆಂಟ್ ಯಾವ ಥರ ಇರುತ್ತೆ ಅಂತ, ಸೊ ಅದ್ರದ್ದು ಡೆಫಿನೇಷನ್, ಅದ್ರದ್ದು ವ್ಯಾಖ್ಯಾನ ಏನು, ಅದ್ರ ವಿಧಗಳೇನು, ಹಕ್ಕುಗಳೇನು, ಅದಾದಮೇಲೆ ಯಾರಾದರೂ ಹುಡುಕಿರ್ತಾನಲ್ಲ, ಸಿಕ್ಕಿರುತ್ತಲ್ಲ ಒಂದು ವಸ್ತು, ಅವನ ಹಕ್ಕುಗಳೇನು ಅಂತ. ಅಂದರೆ ಇಲ್ಲಿ ಯಾವ ರೀತಿ ಹೇಳ್ತಾ ಇದೆ ಅಂತಂದರೆ, ಒಂದು ಮೊಬೈಲ್ ಕಳೆದೋಗಿದೆ, ಈ ಮೊಬೈಲ್ ಎಲ್ಲ ಕಳೆದೋಗಿದೆ, ಒಬ್ಬನಿಗೆ ಸಿಕ್ಕಿದೆ. ಈಗ ಇವನಲ್ಲಿ ಯಾರಿಗೆ ಸಿಕ್ಕಿರುತ್ತಲ್ಲ ಅವನ ಹತ್ರ ಕರ್ತವ್ಯನೂ ಇರುತ್ತೆ, ಹಕ್ಕು ಇರುತ್ತೆ. ಕರ್ತವ್ಯ ಏನಿರುತ್ತೆ, ಅವ್ನು ವಾಪಸ್ ತೊಗೊಂಡೋಗಿ ಕೊಡಬೇಕು, ಅವ್ನು ಯಾರು ಕಳೆದೋಗಿದ್ದು ಅವ್ನು ಹುಡುಕ್ಬೇಕು, ಇದೆಲ್ಲ ಕರ್ತವ್ಯ. ಆದರೆ ಹಕ್ಕೇನಿರುತ್ತೆ, ಈಗ ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಅವ್ನು ಏನಾದರೂ ಖರ್ಚು ಮಾಡಿರ್ತಾನೆ ಅದಕ್ಕೆ, ಅಥವಾ ಅದನ್ನ ನೀಟಾಗಿ ಇಟ್ಕೊಳ್ಳೋಕ್ಕೆ, ಸೇಫ್ ಗಾರ್ಡ್ ಮಾಡೋಕ್ಕೆ, ಇದನ್ನೆಲ್ಲ ಏನೇನು ಮಾಡಿರ್ತಾನೆ, ಇದನ್ನು ಮತ್ತೆ ಯಾರು ರಿಯಲ್ ಓನರ್ ಸಿಗ್ತಾನೆ ಅವ್ರ ಹತ್ರ ವಸೂಲಿ ಮಾಡ್ಬೋದು. ಇದು ಬೇರೆ ಬೇರೆ ರೀತಿ ಕಾನ್ಸೆಪ್ಟ್ ಇದೆ, ನಾನು ಹೇಳ್ತಾ ಹೋಗ್ತೇನೆ ನೆಕ್ಸ್ಟ್ ಎಲ್ಲ ಬಿಡಿ. ಅದಾದಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕಾಂಟ್ರಾಕ್ಟ್ ಆಫ್ ಪ್ಲೆಡ್ಜ್ ಅಂತ ಇದೆ. ಓಕೆ, ಈ ಪ್ಲೆಡ್ಜದ್ದು ಡೆಫಿನೇಷನ್ ಏನು ಅಂತ, ಪ್ಲೆಡ್ಜ್ ಅಂದರೆ ಗೊತ್ತಾ ಇದೆ ನಿಮಗೆ, ತಗೊಂಡೋಗಿ ಪ್ಲೆಡ್ ಮಾಡಿರ್ತೀನಿ ಅಂತ ಹೇಳ್ತಾರಲ್ಲ, ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅದು. ಸೊ ಅದ್ರದ್ದು ವ್ಯಾಖ್ಯಾನ ನೋಡ್ತೀರಾ, ಅದಾದಮೇಲೆ ಕಂಪ್ಯಾರಿಸನ್ ಏನಿದೆ ಬೇಲ್ಮೆಂಟ್ ಜೊತೆ ಅಂತ ನೋಡ್ತೀರಾ, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಪಾವನರ್ ಆ್ಯಂಡ್ ಪಾವನಿ ಅಂತ ನೋಡ್ತೀರಾ.
ಸೊ ಇದಿಷ್ಟು ಯೂನಿಟ್ 2ದಲ್ಲಿ ಇಟ್ಟಿದ್ರೆ, ಯೂನಿಟ್ 3ಅಲ್ಲಿ ಮೇಜರ್ಲಿ ಏಜೆನ್ಸಿ ಅಂತ ಇಟ್ಟಿದ್ದಾರೆ. ಏಜೆನ್ಸಿ, ಏಜೆಂಟ್ ಅಂತ ಕರೀತಾರೆ. ಎಂಪ್ಲಾಯ್ ಬೇರೆ, ಏಜೆಂಟ್ ಬೇರೆ. ಉದಾಹರಣೆಗೆ ನಾನು ಹೇಳ್ತೀನಿ, ಒಬ್ಬ ಮಾಸ್ಟರ್ ಇರ್ತಾನೆ ಅಥವಾ ಒಬ್ಬ ಓನರ್ ಇರ್ತಾನೆ. ಈ ಓನರ್ ಅಂಡರಲ್ಲಿ ಸುಮಾರು ಜನ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾರಲ್ವ ಆಬ್ವಿಯಸ್ಲಿ. ಸೊ ಅದಾದಮೇಲೆ ಇವನ ಪಕ್ಕದಲ್ಲಿ ಒಬ್ಬ ಏಜೆಂಟ್ ಅಂತ ಇರ್ತಾನೆ. ಇವನೇನು ಮಾಡ್ತಾನೆ ಅಂತಂತಂದರೆ, ಈ ಮಾಸ್ಟರ್ ಇರ್ತಾನೆ ಅಥವಾ ಓನರ್ ಇರ್ತಾನಲ್ಲ, ಇವನ್ ಎಲ್ಲ ಅಧಿಕಾರಗಳನ್ನು ಇವ್ನು ನಡ್ಸೋಕ್ಕೆ ಇವನು ಏನು ಮಾಡಿರ್ತಾನೆ, ಅಧಿಕಾರನ ಟ್ರಾನ್ಸ್ಫರ್ ಮಾಡ್ತಾನೆ. ಇವನ್ನ ಏಜೆಂಟ್ ಅಂತ ಕರೀತಾರೆ. ಸೊ ಇದು ಆ್ಯಕ್ಚುಲ್ ಆಗಿ ಏಜೆಂಟ್ ಅಂತ ಕಾನ್ಸೆಪ್ಟ್ ಯಾಕೆ ಓದ್ತಿದ್ದೀವಿ ಅಂತಂತಂದರೆ, ಈಗ ಕೆಳಗಡೆ ಕಸ್ಟಮರ್ ಇದ್ದಾನೆ. ಈ ಕಸ್ಟಮರು ಏನು ಮಾಡ್ತಾನೆ, ಏಜೆಂಟ್ ಹತ್ರ ಡೀಲ್ ಮಾಡಿರ್ತಾನೆ. ಪ್ರತಿ ಟೈಮ್ ಏನು ಓನರ್ ಬರೋಕ್ಕಾಗುತ್ತಾ? ಉದಾಹರಣೆ ಹೇಳ್ತಾ ಇದ್ದೀನಿ, ಒಂದು ಟಾಟಾ ಕಂಪ್ನಿ ಇದೆ. ಪ್ರತಿ ಟೈಮ್ ಟಾಟಾ ಬಂದುಬಿಟ್ಟು ಅವ್ನ ಪ್ರಾಡಕ್ಟನ್ನು ಸೀದಾ ಕಸ್ಟಮರ್ ಹತ್ರ ಮಾರಿ ಸೀದಾ ಇವನು ಕಾಂಟ್ಯಾಕ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಮಿಡ್ಲಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಂತ ಇದ್ದೇ ಇರುತ್ತಲ್ವಾ. ಸೊ ಈ ಮಿಡ್ಲ್ ಮ್ಯಾನೇಜ್ ಜೊತೆ ನಾವು ಕಸ್ಟಮರ್ಸ್ಗಳೆಲ್ಲ ಮಾತಾಡಿರ್ತೀವಿ. ಸೊ ಅದಾದಮೇಲೆ ಓನರ್ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅಂತಂದರೆ, ಮತ್ತು ಮಿಡ್ಲಿರೋ ಏಜೆಂಟಿಗೆಲ್ಲ ಪವರ್ ರೈಟ್ಸ್ ಅವನೇ ಅಲ್ವಾ ಕೊಟ್ಟಿದ್ದು, ಓನರು, ಮೇನ್ ಓನರು. ಅದಕ್ಕೋಸ್ಕರ ಕಾಂಟ್ರಾಕ್ಟಲ್ಲಿ ಏಜೆಂಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಏಜೆನ್ಸಿ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದ್ರ ಡೆಫಿನೇಷನ್ ಏನು, ಯಾವಾಗ ಕ್ರಿಯೇಟ್ ಆಗುತ್ತೆ, ಕೈಂಡ್ಸ್ ಅಂದರೆ ವಿಧಗಳೇನು, ಅದಾದಮೇಲೆ ಅದ್ರದ್ದು ವ್ಯತ್ಯಾಸಗಳೇನಿದೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್, ಅದಾದಮೇಲೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ಗಳೇನಿದಾವೆ ಏಜೆಂಟಿಂದು, ರಿಲೇಷನ್ಶಿಪ್ ಬಿಟ್ವೀನ್ ಪ್ರಿನ್ಸಿಪಲ್ ಆಫ್ ಥರ್ಡ್ ಪಾರ್ಟಿ, ಮೂರನೇ ವ್ಯಕ್ತಿಯ ಜೊತೆ ಆ ಏಜೆಂಟ್ನ ಸಂಬಂಧ ಏನು, ಡೆಲಿಗೇಷನ್ಸ್ ಅಂತಂದರೆ ಬೇರೆಯವರಿಗೆ ನಿಯೋಗ ಮಾಡೋದು, ಬೇರೆಯವ್ರಿಗೆ ಹಸ್ತಾಂತರ ಮಾಡೋದು, ಅದು ಯಾವ ರೀತಿ ಮಾಡ್ತಾರೆ, ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಆಫ್ ಏಜೆಂಟ್, ಅವನ ಡ್ಯೂಟಿ ಮತ್ತು ರೈಟ್ಸ್ಗಳೇನಿದೆ, ಎಕ್ಸ್ಟೆಂಟ್ ಆಫ್ ಏಜೆಂಟ್ ಅಥಾರಿಟಿ, ಯಾವ ರೀತಿ ಅದ್ರ ವಿಸ್ತಾರ ಮಾಡಬಹುದು, ಆಮೇಲೆ ಪರ್ಸ್ನಲ್ ಲ್ಯಾಬಿಲಿಟಿ ಏನಿದೆ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾರೆ. ಟರ್ಮಿನೇಷನ್ ಆಫ್ ಏಜೆನ್ಸಿ, ಯಾವಾಗ ಟರ್ಮಿನೇಟ್ ಮಾಡಬಹುದು ಏಜೆನ್ಸಿನ, ಎಲ್ಲ ಕಾನ್ಸೆಪ್ಟನ್ನು ಯೂನಿಟ್ 3ಅಲ್ಲಿ ನೋಡ್ತೀವಿ. ಏಜೆನ್ಸಿ ಅಂದರೆ ಏನಂತ ಗೊತ್ತಾಗಿದೆ ಸಾಕು, ಅದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಮತ್ತೊಂದು ವಿಷಯ ಏನು ಹೇಳಬೇಕಿತ್ತು ಅಂತಂತಂದರೆ, ಇಲ್ಲಿಗೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತಂತಂದರೆ ಭಾರತೀಯ ಕರಾರು ಅಧಿನಿಯಮ ಏನಂತ ನಾವು ಓದ್ತಾ ಇದ್ವಿ ಫಸ್ಟ್ ಸೆಮ್ಮಿಂದ. ಆ ಭಾರತೀಯ ಕರಾರು ಅಧಿನಿಯಮ ನಿಮ್ಮ ಕಾಂಟ್ರಾಕ್ಟು ಯೂನಿಟ್ ನಂಬರ್ 3 ತನಕ ಫಿನಿಶ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಯೂನಿಟ್ ನಂಬರ್ 4ಅಲ್ಲಿ ಆ್ಯಕ್ಟು ಬೇರೆ ಆಗುತ್ತೆ, ಜ್ಞಾಪಕ ಇರಲಿ. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟನ್ನು ನೀವು ಓದ್ತೀರಾ ಯೂನಿಟ್ ನಂಬರ್ 2ದಲ್ಲಿ, ಯೂನಿಟ್ ನಂಬರ್ 4ಅಲ್ಲಿ. ಓಕೆ, ಅಂತಂದರೆ ಭಾರತೀಯ ಪಾಲುದಾರಿಕೆ ಅಧಿನಿಯಮನ ಓದ್ತೀರಾ. ಸೊ ಏನು ಒಂದು ಆ್ಯಕ್ಟ್ ಅಂದಮೇಲೆ ಸಿಂಪಲಾಗಿ ತಿಳ್ಕೊಬೇಕಾಗಿರೋದು ಡೆಫಿನೇಷನ್ ಏನು, ನೇಚರ್ ಅಂದರೆ ಸ್ವರೂಪ, ಪ್ರಕೃತಿ ಏನಾಗಿರುತ್ತೆ, ಅದರದ್ದು ಸ್ವರೂಪ ಏನಾಗಿರುತ್ತೆ, ಅದಾದಮೇಲೆ ಮೋಡ್ಸ್ ಆಫ್ ಡಿಟರ್ಮೈನ್, ಯಾವ ರೀತಿ ಇದು ನೀವು ಕಂಡುಹಿಡಿತೀರಾ, ಪಾರ್ಟ್ನರ್ಶಿಪ್ ಇದೆಯೋ ಇಲ್ಲೋ ಅಂತ. ಸೊ ಅದನ್ನು ಯಾವ್ಯಾವ ಮೋಡ್ಸಲ್ಲಿದೆ ಅಂತ ಕಲಿತೀರಾ. ಸೊ ಅದಾದಮೇಲೆ ರಿಲೇಷನ್ಶಿಪ್ ಆಫ್ ಪಾರ್ಟ್ನರ್ ಟು ಅನದರ್. ಓಕೆ, ಯಾವ ಪಾರ್ಟ್ನರ್ ಇರ್ತಾನಲ್ವಾ, ಸೊ ಅವನು ಈ ಬೇರೆ ಕ್ಲೈಂಟ್ಸ್ ಆಗಿರಬಹುದು ಅಥವಾ ಏನಾದರೂ ಅವನದೇ ಪಾರ್ಟ್ನರ್ ಆಗಿರ್ಬೋದು, ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ. ಆಮೇಲೆ ಈ ಪಾರ್ಟ್ನರ್ದು ರೈಟ್ಸ್ ಆ್ಯಂಡ್ ಡ್ಯೂಟೀಸು, ಹಕ್ಕುಗಳು ಮತ್ತು ಕರ್ತವ್ಯಗಳು ಏನೇನು ಆಗಿರ್ತವೆ. ಅದಾದಮೇಲೆ ಮೂರನೇ ವ್ಯಕ್ತಿಯ ಜೊತೆ ಯಾವ ರೀತಿ ಪಾರ್ಟ್ನರ್ಶಿಪ್ಪಿಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತಾರೆ ಅಂತ. ಅದಾದಮೇಲೆ ಪಾರ್ಟ್ನರ್ಶಿಪ್ಪಿಂದು ವಿಧಗಳು ಯಾವ್ಯಾವುದಿದೆ ಅಂತ. ಅಡ್ಮಿಷನ್ಸ್, ಏನಾದರೂ ಹೊಸದಾಗಿ ಎಂಟ್ರಿ ಆಗಬೇಕು ಒಬ್ಬ ಪಾರ್ಟ್ನರ್ ಅಂದರೆ ಯಾವ ರೀತಿ ಕೊಡಬೇಕು ಅಂತ. ರಿಟ್ರೀಟ್ಮೆಂಟ್ ಮತ್ತು ಎಕ್ಸ್ಪಲ್ಷನ್ ಆಫ್ ಪಾರ್ಟ್ನರ್ಸ್, ಡಿಸೊಲ್ಯೂಷನ್ ಆಫ್ ಫರ್ಮ್ ಅಂತ ಇದೆ. ಸೊ ಈ ಕಾನ್ಸೆಪ್ಟನ್ನು ಕೂಡ ಓದ್ತೀರಾ. ಅಂತಂದರೆ ಇದನ್ನು ಯಾವಾಗ ಹೊರಗೆ ಹಾಕೋದು, ರಿಟೈರ್ಮೆಂಟ್ ಅಂತಲೂ ಅಂತಾರೆ, ರಿಟೈರ್ಮೆಂಟ್ ಅಂತಲೂ ಅಂತಾರೆ. ರಿಟೈರ್ಮೆಂಟ್ ಆ್ಯಂಡ್ ಎಕ್ಸ್ಪಲ್ಷನ್ ಅಂತಂದರೆ ಯಾವಾಗ ಅವನು ರಿಟೈರ್ಡ್ ಆಗ್ತಾನೆ, ಇಲ್ಲ ಅಂತಂತಂದರೆ ಯಾವಾಗ ಅವನನ್ನು ಹೊರಗೆ ಹಾಕ್ತಾರೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಓದ್ತಾರೆ. ಪಾರ್ಟ್ನರು ಅವ್ನು ಸುಮ್ಮನೆ ಹೆಚ್ಚು ಕಮ್ಮಿ ಮಾಡ್ದ, ಲೀಗಲ್ ಇರಲಿಲ್ಲ ಅಂತ ಹೊರಗೆ ಹಾಕ್ತಾರೆ. ರಿಜಿಸ್ಟ್ರೇಷನ್ ಆಫ್ ಫರ್ಮ್ ಅಂತ ಇದೆ, ಸ್ವಲ್ಪ ಇಂಪಾರ್ಟೆಂಟ್ ಇದು. ಅಂತಂದರೆ ನೀವು ಒಂದು ಫರ್ಮ್ ನೀವೇ ಏನಾದರೂ ಕ್ರಿಯೇಟ್ ಮಾಡಿದ್ದೀರಾ ಅಂತಂತಂದರೆ ಅದನ್ನು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟನ್ನು ಇದರಲ್ಲಿ ಓದ್ತೀರಾ. ಓಕೆ, ನೆಕ್ಸ್ಟ್ ನಾವೇನಾದರೂ ಬರ್ತಾ ಇದ್ದೀವಿ ಅಂತಂತಂದರೆ ಯೂನಿಟ್ ನಂಬರ್ 5 ಬರ್ತಾ ಇದ್ದೀವಿ. ಯೂನಿಟ್ ನಂಬರ್ 5ದಲ್ಲಿ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂತ ಇದೆ. ಓಕೆ, ಏನಿದು ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್? ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂತಂದರೆ, ಗೂಡ್ಸ್ ಇದೆ ನಿಮ್ಮ ಹತ್ರ. ಗೂಡ್ಸ್ ಅಂದರೆ ಏನು, ಏನಾದರೂ ಆಗಿರ್ಬೋದು, ನಿಮ್ಮ ಮೊಬೈಲ್ ಫೋನ್, ವಾಚ್, ಲ್ಯಾಪ್ಟಾಪ್, ಸಮಥಿಂಗ್, ಎನಿಥಿಂಗು, ಅಥವಾ ಮೆಟೀರಿಯಲ್ಲು, ನಿಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್, ಎನಿಥಿಂಗ್, ಇದನ್ನೆಲ್ಲ ಗೂಡ್ಸ್ ಅಂತ ಕರಿತೀವಿ. ಆಯಿತಾ? ಏನೇ ಮಾರುವಂಥ ವಸ್ತು ಇದ್ರೂ ಅದನ್ನು ಗೂಡ್ಸ್ ಅಂತ ಕರಿತೀವಿ. ಈ ಗೂಡ್ಸನ್ನು ನೀವು ಮಾರಬೇಕಾದ್ರೆ, ತಗೋಬೇಕಾದ್ರೆ ಅಲ್ಲಿ ಒಂದು ಕಾಂಟ್ರಾಕ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟನ್ನು ಇಟ್ಬಿಟ್ಟು ನಿಮಗೆ ಪಾಠ ಮಾಡ್ತಾರೆ. ಸೊ ಇದರಲ್ಲಿ ಏನೇನಂತ ಇದೆ, ದಿ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಇದೆ. ಮಾರಾಟದ ಒಪ್ಪಂದ ಯಾವ ರೀತಿ ಇರಬೇಕು ಅಂತ, ಮಾರಾಟ ಮಾಡಲು ಒಪ್ಪಂದ, ಅಗ್ರಿಮೆಂಟ್ ಟು ಸೇಲ್ ಯಾವ ರೀತಿ ಇರಬೇಕು ಅಂತ ಅದನ್ನು ಕೂಡ ಇದೆ. ಅದಾದಮೇಲೆ ಕಂಡೀಷನ್ ಆ್ಯಂಡ್ ವಾರಂಟೀಸ್ ಅಂತ ಇದೆ. ಷರತ್ತುಗಳು ಮತ್ತು ವ್ಯಾರಂಟಿ, ಇಲ್ಲಿ ಬಂತು ನೋಡಿ, ನಾನು ಹೇಳಿದ್ದೆ ಬರುತ್ತೆ ಮುಂದೆ ಅಂತ. ವ್ಯಾರಂಟಿ ಇಲ್ಲಿದೆ, ಗ್ಯಾರಂಟಿ ಮೇಲ್ಗಡೆ ಯೂನಿಟಲ್ಲಿದೆ. ಗ್ಯಾರಂಟಿ ಐ ಥಿಂಕ್ ಬಂದಿದ್ದಂಥ ಯೂನಿಟ್ ಯಾವುದು ಅಂತಂತಂದರೆ ಫಸ್ಟ್ ಯೂನಿಟಲ್ಲಿ ಬಂದಿತ್ತು ಗ್ಯಾರಂಟಿ ಅನ್ನೋಂಥದ್ದು. ಈಗ 5th ಯೂನಿಟಲ್ಲಿ ವ್ಯಾರಂಟಿ ಅಂತ ಇದೆ.
ಕಂಡೀಷನ್ಸ್ ಆ್ಯಂಡ್ ವಾರಂಟೀಸ್ಗಳಿರುತ್ತೆ. ನೀವೇನಾದರೂ ಸೇಲ್ಸ್ ತೊಗೊಳ್ತಿದ್ರೆ ಯಾವುದಾದ್ರು ಒಂದು ಪ್ರಾಡಕ್ಟು ಅಂತ ನೀವು ನೋಡಿ ಪ್ರಾಡಕ್ಟಲ್ಲಿ ಬರ್ದಿರ್ತಾರೆ ಅದರಲ್ಲಿ ಒಂದು ದೀಸ್ ಆರ್ ದ ಕಂಡೀಷನ್ಸ್, ಈ ಪ್ರಾಡಕ್ಟ್ ಅಂತ ಹೇಳ್ಬೇಕಾರೆ ಆಮೇಲೆ ವಾರಂಟಿ ಇಷ್ಟು ವರ್ಷ ಕೊಡ್ತಾ ಇದ್ದೀನಿ ಈ ರೀತಿ ಎಲ್ಲ. ಸೊ ಇದೆಲ್ಲ ಬರುವಂಥದ್ದು ಇದೇ ಚಾಪ್ಟರ್ನಲ್ಲಿ. ಪಾಸಿಂಗ್ ಆಫ್ ಪ್ರಾಪರ್ಟಿ ಅಂತ ಇದೆ, ಆಸ್ತಿನ ರವಾನಿಸೋದು ಹೇಗೆ, ಟ್ರಾನ್ಸ್ಫರ್ ಆಫ್ ಟೈಟಲ್ಲು ಅಂತಂದರೆ ಈಗ ಆಸ್ತಿ ಒಂದು ಬೈಕ್ ತೊಗೊಳ್ತಾ ಇದ್ದೀರಾ ಅಂತಂದರೆ ಒಬ್ಬ ಎ ಅನ್ನುವಂಥ ವ್ಯಕ್ತಿ ಅಸ್ಯೂಮ್ ಒಬ್ಬ ರಾಜು ಅನ್ನೋ ಹೆಸರಲ್ಲಿದೆ, ಇವನು ಬಂದುಬಿಟ್ಟು ಮಹೇಶ್ ಅನ್ನುವಂಥ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಗಬೇಕಾದ್ರೆ ಯಾವ್ಯಾವ ಕಂಡೀಷನ್ ಫುಲ್ಫಿಲ್ ಆಗಬೇಕು, ಯಾವ್ಯಾವ ಫಾರ್ಮ್ನ ಫಿಲ್ ಮಾಡಬೇಕು, ಸೊ ಇದೆಲ್ಲ ಕಂಡೀಷನ್ಸ್ಗಳು ಇದ್ರಲ್ಲಿ ಕೊಟ್ಟಿರ್ತಾರೆ. ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂತಿದೆ, ಕಾರ್ಯಕ್ಷಮತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಅಂದ್ರೇನು, ಎಷ್ಟು ಮಟ್ಟಿಗೆ ಕಾರ್ಯ ಮಾಡುತ್ತೆ ಅಂತ, ಮಾಡ್ತಾರೆ ಅಂತ, ಯಾವ ಮಾಡಬಹುದು ಕಾಂಟ್ರಾಕ್ಟಲ್ಲಿ ಅಂತ ಅದನ್ನು ಓದ್ತಾರೆ. ಅನ್ಪೇಯ್ಡ್ ಸೆಲ್ಲರ್ ಅಂತಂತಂದರೆ ಯಾರು ಮಾರಾಟ ಮಾಡಿರ್ತಾನಲ್ಲ ಪಾವತಿಸಿರೋದಿಲ್ಲ ಅಂತನ ಬಗ್ಗೆ ಅವನಿಗಿರುವಂಥ ರೈಟ್ಸ್ಗಳೇನು. ರೆಮಿಡೀಸ್ ಆಫ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಮತ್ತೆ ಹೇಳಿದ್ದಾರೆ, ಇದನ್ನು ಓದಿದ್ವಿ ನಾವು ಆಲ್ರೆಡಿ, ಮತ್ತೊಂದು ಸಲ ಅದನ್ನೇ ರಿಪೀಟ್ ಆಗುತ್ತೆ. ಸೇಮ್ ಕಾಂಪನ್ಸೇಷನ್ ಕೊಡ್ತಾರೆ ಅವು ಅಂತಿದೆ. ಓಕೆ, ಓದೋಣ ಬಿಡಿ, ಡೀಪಾಗಿ ಟೈಮ್ ಬರಲಿ. ನಾವು ಇದರಲ್ಲಿ ಏನೇನಿದೆ ಅಲ್ವಾ, ಇದನ್ನೆಲ್ಲ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದ್ದು ಜಸ್ಟ್ ಬೇಸಿಕ್ ಅಷ್ಟೇ. ಇದೆಲ್ಲ ಡಿಸ್ಕಷನಿಗೆ ನಾನು ಬೇಸಿಕ್ನ ಕಂಪ್ಲೀಟಾಗಿ ಒಂದ್ಸಲ ಆಲ್ರೆಡಿ ಅಪ್ಲೋಡೆಡ್ ವೀಡಿಯೋಸ್ಗಳಿದೆ, ಅದಕ್ಕೋಸ್ಕರ ನೀವು ಈ ಪ್ಯಾಕೇಜ್ನ ತೊಗೋಬೇಕಾಗುತ್ತೆ. ಯೂಟ್ಯೂಬಲ್ಲಿ ಯಾವುದೂ ಕೂಡ ಫ್ರೀ ಆಫ್ ಕಾಸ್ಟು ಕೊಡೋದಿಲ್ಲ. ಸೊ ಈಗೇನು ಕೊಡ್ತಾ ಇದ್ದೀವಿ, ಸಿಲೆಬಸ್ ಮಾತ್ರ ಪ್ರೊವೈಡ್ ಮಾಡೋದಷ್ಟೇ. ಇಲ್ಲ ಸರ್ ನನಗೆ ಮುಂದೆ ಕೂಡ ಬೇಕಾಗಿತ್ತು, ಸಿಲೆಬಸ್ ಮಾತ್ರ ಸಿಕ್ಕಿದೆ ಅಂತಂದರೆ ದಯವಿಟ್ಟು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ರೂ ಟೆಲಿಗ್ರಾಮ್ ಟೆಕ್ಸ್ಟ್ ಮಾಡಿ, ಇಲ್ಲ ಅಂತಂತಂದರೆ ಥ್ರೂ ಕಾಲ್ ಮಾಡಿ, ಒಂದು ಸಲ ವಿಚಾರಿಸಿ ಏನೇನಿದೆ ಅಂತ. ಈಗ ಸೆಕೆಂಡ್ ಸೆಮ್ಮಿಗೆ ಪ್ಯಾಕೇಜ್ ಸ್ಟಾರ್ಟ್ ಆಗಿದೆ. ಸೊ ಅದಾದಮೇಲೆ ಪ್ಯಾರ್ಲಲ್ಲಿ ಬೇರೆ ಬೇರೆ ಸೆಮಿಸ್ಟರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಟೆಕ್ಸ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಏನೇನಿದೆ ಸರ್ ಇದರಲ್ಲಿ ಅಂತಂದರೆ ಒಂದೊಂದು ಸೆಮಿಸ್ಟ್ರಿಗೆ 400ಕ್ಕಿಂತ ಹೆಚ್ಚಿಗೆ ವೀಡಿಯೋಸ್ಗಳನ್ನ, ರೆಕಾರ್ಡೆಡ್ ವೀಡಿಯೋಸ್ಗಳನ್ನು ಕೊಡ್ತೀವಿ. ಪ್ರತಿ ಟಾಪಿಕ್ಕು ಇರುತ್ತೆ ಅದರಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಮೇತ. ಕನ್ನಡ ಮತ್ತು ಇಂಗ್ಲೀಷ್ 2 ಮೀಡಿಯಮಲ್ಲಿ ಇರುತ್ತೆ. 5 ಯೂನಿಟ್ ರೆಕಾರ್ಡೆಡ್ ಕ್ಲಾಸ್ ಸಿಗುತ್ತೆ. ಡೌಟ್ ಸೆಷನ್ ಅಂತ ಬಂತು ಅಂದರೆ 24/7 ನಿಮಗೆ ಡೌಟ್ ಸೆಷನ್ನ ಕ್ಲಿಯರ್ ಮಾಡೋಕ್ಕೆ ರೆಡಿ ಇರ್ತೀವಿ. ಬ್ಯಾಕ್ಲಾಗ್ ಇದ್ದರೆ ದಯವಿಟ್ಟು ಜಾಯ್ನ್ ಆಗೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊತೀರಾ, ಕ್ಲೋಸ್ ಮಾಡ್ಕೊತೀರಾ, ಅವ್ರಿಗೂ ಕೂಡ ಫೆಸಿಲಿಟಿ ಇದೆ. ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನ್ ತೊಗೊಂಡಾಗ ಈವ್ನಿಂಗಲ್ಲಿ ತೊಗೊಳ್ತೀವಿ. ಇಲ್ಲ ನಿಮಗೇನಾದರೂ ಕನ್ವಿನ್ಸ್ ಯಾವ ರೀತಿ ಇದೆ ಆ ರೀತಿ ತೊಗೋಬೇಕು ಸರ್ ಅಂತ ಹೇಳಿದಾಗ, ಸೊ ಅದು ಕೂಡ ಆಬ್ವಿಯಸ್ಲಿ ಅದೇ ಥರ ಮಾಡೋಣ. ಈಸಿಯಾಗಿ ಹೇಗೆ ಸರ್ ಪಾಸ್ ಆಗೋದು ಅನ್ನೋದನ್ನು ಕೂಡ ಅದರಲ್ಲಿ ಹೇಳ್ತೀವಿ. 15 ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅಂತ ಹೇಳ್ತೀವಿ. ಫೈನಲಿ ನೋಟ್ಸ್ ಅಂತ ಬರುತ್ತೆ. ನೋಟ್ಸನ್ನು ನಾವು ವ್ಯಾಲಿಡ್ ಇರುವಂಥದ್ದನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ನಾವು ಕೊಡುವಂಥ ನೋಟ್ಸು, ಹೇಳುವಂಥ ಪಾಠ ಎರಡೂ ಕೂಡ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಎನಿಹೌ ಆಬ್ವಿಯಸ್ಲಿ ಇವೆರಡು ಮ್ಯಾಚ್ ಆದಾಗ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಓದೋಕ್ಕೆ. ಯಾಕಂದರೆ ನೀವೇನು ವಿಡಿಯೋಗ್ರಫಿಯಲ್ಲಿ ನೋಡ್ತಾ ಇದ್ದೀರಾ, ಸೊ ಸೇಮ್ ಥಿಂಗನ್ನು ನಿಮ್ಮ ಕೈಯಲ್ಲಿ ಸ್ಕ್ರಿಪ್ಟನ್ನು ಕೊಟ್ಟರೆ ಆಬ್ವಿಯಸ್ಲಿ ತುಂಬ ಸುಲಭ ಆಗುತ್ತೆ. ಸೊ ಥಿಂಕ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ 9591573526ಗೆ. ನಮ್ಮ ಟೀಮ್ ನಿಮಗೆ ಯಾವುದೇ ರೀತಿ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ಇಷ್ಟೊತ್ತು ಪೇಷನ್ಸಿಂದ ನೋಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ.